ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅನಂತ ಪ್ರೀತಿ ಭಾಗ 3. ನಾನಿನ್ನು ಬರ್ತೀನಿ. ಮುಂದೆ ನಮ್ಮಿಬ್ಬರ ನಡುವೆ ಅಕ್ಷತಾ ವಿಚಾರ ಬರಬಾರದು. ಏನಿದ್ದರೂ ತಾಯಿ ಮಗನ ಮಾತುಕತೆ ವ್ಯವಹಾರಕ್ಕಷ್ಟೇ ಸೀಮಿತ ಎಂದು ಹೇಳಿ ಅಲ್ಲಿಂದ ತನ್ನ ಮನೆಯ ಕಡೆಗೆ ಹೊರಡುವನು. ಸುಮನ್ನ ಮನಸ್ಸಿನಲ್ಲಿ ಕಾರುಣ್ಯ ಆಡಿದ್ದ ಮಾತುಗಳು ಕಾಡತೊಡಗುತ್ತವೆ. ಮನೆಗೆ ಬಂದವನಿಗೆ ಎದುರಿಗೆ ಕಂಡಿದ್ದು ಮನೆಯ ಆವರಣದಲ್ಲಿನ ಗಿಡಗಳಿಗೆ ನೀರುಣಿಸುತ್ತಿದ್ದವಳು ಗಂಡನ ನೋಡಿ ಹೂನಗೆಯೊಂದನ್ನು ಚುಮ್ಮುವಳು. ನನ್ನ ಮೆಸೇಜ್ ನೋಡಿದ್ರಾ? ನೀವು ಫೋನ್ ಪಿಕ್ ಮಾಡಿಲ್ಲ ಅಂತ ಮೆಸೇಜ್ ಹಾಕಿದ್ದೆ. ಪಂಕಜ್ದು ಎಂಗೇಜ್ಮೆಂಟ್ ಸಂಜೆ, ಅವನಿಗೆ ಗಿಫ್ಟ್ ತಗೋಬೇಕು, ನಿಮಗಾಗಿ ಕಾಯ್ತಾ ಇದ್ದೆ ಎಂದು ಹೇಳಿಕೊಂಡು ಸುಮನ್ನ ಜೊತೆಯಾಗಿ ಹೆಜ್ಜೆ ಹಾಕುತ್ತಾಳೆ. ಫ್ರೆಶ್ ಅಪ್ ಆಗಿ ಬಂದವನು, ಅಕ್ಷತಾ, ನನ್ನ ಕಾಯುವ ಬದಲು ನೀನೇ ಹೋಗಿ ತರಬಹುದಿತ್ತಲ್ವಾ ಎಂದಾಗ, ಅಕ್ಷತಾ, ಆದರೆ ಏನು ಕೊಡುವುದು? ಚಿನ್ನದ್ದಾದರೆ ನನ್ನ ಬಳಿ ಅಷ್ಟು ಅಮೌಂಟ್ ಇಲ್ಲ, ನಿಮ್ಮನ್ನ ಕೇಳಬೇಕು ಎಂದು ಸಂಕೋಚ ಪಡುತ್ತಿದ್ದವಳನ್ನು ನೋಡಿ, ಸಾರಿ, ನನ್ನ ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ, ನಿನಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡು ಅಂದ ಹಾಗೆ. ಅಕ್ಷತಾ, ನಿನಗೆ ಫೈನಾನ್ಷಿಯಲ್ ಮ್ಯಾಟರ್ಸ್ನಲ್ಲಿ ಇಂಟ್ರೆಸ್ಟ್ ಹೇಗೆ? ಹಾಗಂದ್ರೆ? ಗಂಡನನ್ನು ಪ್ರಶ್ನಾರ್ಥಕವಾಗಿ ನೋಡಲು ಸುಮನ್ ನಗುತ್ತಾ, ವ್ಯವಹಾರದ ಜ್ಞಾನ. ನೀನು ಎಷ್ಟು ಸೇವಿಂಗ್ಸ್ ಮಾಡಿದ್ಯಾ? ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನು? ನಿನ್ನ ಲೈಫಿನಲ್ಲಿ ದುಡ್ಡಿಗೆ ಎಷ್ಟು ಮಹತ್ವ ಕೊಡ್ತೀಯಾ ಅಂತ. ಕಾಲೇಜ್ ಮುಗಿಯೋವರೆಗೂ ಎಲ್ಲ ಅಪ್ಪನೇ ನೋಡ್ಕೋತಿದ್ರು. ಎಕ್ಸಾಮ್ ಫೀಸ್ ಪೇ ಮಾಡೋಕೆ ಅಂತ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು. ನಾನು ಮೆರಿಟ್ ಸ್ಟೂಡೆಂಟ್ ಆದ್ದರಿಂದ ಫೀಸ್ ಕೂಡ ಕಮ್ಮಿ ಇತ್ತು. ಮಂತ್ಲಿ 2,000 ಖರ್ಚಿಗೆ ಕೊಡ್ತಿದ್ರು. ಪಂಕಜ್ ಬೇಕೆಂದಾಗ ನನ್ನ ಬಳಿ ಇದ್ದ ದುಡ್ಡನ್ನು ತಗೋತಿದ್ದ. ಪಾಪ, ಅವನಿಗೆ ಖರ್ಚು ಜಾಸ್ತಿ. ಹಾಗಾಗಿ ನನ್ನ ಅಕೌಂಟ್ ಬ್ಯಾಲೆನ್ಸ್ ನಿಲ್. ನನಗೆ ದುಡ್ಡು ಬೇಕು ಅಂತ ಎಂದೂ ಅನ್ನಿಸಲಿಲ್ಲ. ಎಲ್ಲ ಅಪ್ಪ ನೋಡ್ಕೋತಿದ್ರು. ಏನೇ ಬೇಕಾದರೂ ಅಪ್ಪನೇ ತಂದು ಕೊಡುತ್ತಿದ್ದರು ಎಂದು ಆರಾಮಾಗಿ ಅಕ್ಷತಾ ಹೇಳುತ್ತಿದ್ದ ಮಾತುಗಳಿಗೆ ಜೋರಾಗಿ ನಕ್ಕ ಸುಮನ್, ಅಟ್ಲೀಸ್ಟ್ ಎಷ್ಟು ಅಮೌಂಟ್ ಕೈಯಲ್ಲಿ ಇಟ್ಕೊಂಡು ಎಣಿಸಿದೆಯಾ ಹೇಳು ಎಂದು ಕೇಳುವನು. ಗಂಡನ ನಗುವಿನ ಅರ್ಥ ತಿಳಿಯದ ಅಕ್ಷತಾ, 5,000 to 10,000 ಇರಬಹುದು ಎನ್ನುವಳು. ಮೈ ಗಾಡ್ ಅಕ್ಷತಾ ಎಂದು ಪತ್ನಿಯನ್ನು ಆಲಂಗಿಸಿ, ನಾಳೆಯಿಂದ ನನ್ನ ಕಂಪನಿ ವ್ಯವಹಾರಗಳಿಗೆ ನಿನ್ನನ್ನು ಪಾರ್ಟ್ನರ್ ಮಾಡ್ಕೋತಾ ಇದ್ದೀನಿ. ನಾಳೆಯಿಂದ ನೀನು ಕೋಟಿ ನೋಟುಗಳನ್ನು ಎಣಿಸಬೇಕಾಗುತ್ತೆ. ಏನು ಮಾಡ್ತೀಯಾ ಎಂದು ಕಣ್ಣು ಹೊಡೆದು ಹೆಂಡತಿಯನ್ನು ನೋಡುವನು. ವಾಟ್? ಗಂಡನ ಮಾತಿಗೆ ಔಹಾರಿದ ಅಕ್ಷತಾ ಪೆಚ್ಚು ಮುಖ ಹಾಕಿ ಕುಳಿತಾಗ ಅವಳ ಮುಗ್ಧ ಮುಖ ನೋಡಿ ಸುಮನ್ ಜೋರಾಗಿ ನಕ್ಕಾಗ ಅಕ್ಷತಾ ಕೂಡ ಅವನೊಂದಿಗೆ ಜೋರಾಗಿ ನಗುವಳು. ಮನೆಯು ಅವರಿಬ್ಬರ ನಗುವಿನಿಂದ ಮರ್ದನಿಸುವುದು. ಅಕ್ಷತಾ, ಅಕ್ಷತಮ್ಮ, ವನಜಮ್ಮ ಜೋರಾಗಿ ಅಲುಗಾಡಿಸಲು ಅಕ್ಷತಾ ಸೋಫಾದಿಂದ ಎಚ್ಚೆತ್ತು ನಿಲ್ಲುವಳು. ನಾನೆಲ್ಲಿದ್ದೀನಿ? ಏನಾಯ್ತಮ್ಮ? ಚೆನ್ನಾಗಿ ನಿದ್ದೆ ಬಂದು ಮಲಗಿದ್ದೇನೋ. ಟೈಮ್ ನೋಡು, 8 ಗಂಟೆ. ಎದುರು ಮನೆಯಮ್ಮ ತುಂಬ ಮಾತಾಡ್ತಾರೆ. ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನನಗೆ. ಹಾಗೆ ಕುಳಿತು ಬಿಟ್ಟೆ. ನೀನು ನೋಡಿದ್ರೆ ಮಲಗಿಬಿಟ್ಟಿದ್ಯಾ? ವನಜಾಳ ಮಾತು ಕಿವಿಗೆ ಬೀಳುತ್ತಿದ್ದರೂ ಕೇಳಿಸಿಕೊಳ್ಳುವ ಮನಸ್ಸು ಅಕ್ಷತಾಗೆ ಇರಲಿಲ್ಲ. ಅವಳಿಗೆ ಅವಳ ಸುಮನ್ನ ನಗು ಕಿವಿಯಲ್ಲಿ, ಮನಸ್ಸಲ್ಲಿ ಮನೆಯ ತುಂಬ ಮರ್ತನಿಸುತ್ತಿತ್ತು. ಮುಂಜಾನೆಯ ಹೊಂಗಿರಣ ಮನೆಯೆಲ್ಲ ಬೆಳಗಿದೆ. ಸುಪ್ರಭಾತದ ಹಾಡು ಮನಸ್ಸನ್ನು ಸಂತೃಪ್ತಿಗೊಳಿಸಿರಲು ಪೋರ್ಟಿಕೋದಲ್ಲಿ ನಿಂತ ಅಕ್ಷತಾ ತನ್ನ ಒದ್ದೆಯಾದ ಕೂದಲನ್ನು ಸೂರ್ಯನ ಹೊಂಗಿರಣಗಳಿಗೆ ಒಡ್ಡಿ ಸ್ತೋತ್ರವೊಂದನ್ನು ಗುಣಗುತ್ತಾ ಸೂರ್ಯನಿಗೆ ಕೈ ಮುಗಿದು ನಮಸ್ಕರಿಸಿ ನಿಂತವಳಿಗೆ ಅಕ್ಷತಾ ಎಂದು ಕೂಗಿದಂತೆ ಭಾಸವಾಗಿ ಅಕ್ಕಪಕ್ಕ ತಿರುಗಿ ನೋಡಲು ಯಾರೂ ಕಾಣುವುದಿಲ್ಲ. ಆದರೆ ಅವಳ ಮನಸ್ಸಿಗೆ ಸುಮನ್ ಕರೆದಂತೆ ಭಾಸವಾಗುವುದು. ಎದುರಿನ ಮನೆಯ ರೂಮಿನ ಕಿಟಕಿಯಿಂದ ಯಾವುದೋ ಅಸ್ಪಷ್ಟ ಮುಖವೊಂದು ಇವಳನ್ನೇ ನೋಡುತ್ತಿರುವಂತೆ ಕಾಣುವುದು. ಆ ಮನೆಯ ಮುಂದಿದ್ದ ಹೊಂಗೆ ಮರದ ಕೊಂಬೆ ಆ ವ್ಯಕ್ತಿಯ ಇರುವಿಕೆಯನ್ನು ಆ ಕ್ಷಣಕ್ಕೆ ಮರೆಮಾಚುವುದು. ಕ್ಷಣ ಗಾಬರಿಯಲ್ಲಿ ರೂಮಿನ ಒಳಗೆ ಹೋದ ಅಕ್ಷತಾ, ನನಗೇನಾಗುತ್ತಿದೆ? ದಿನದಿನವೂ ಸುಮನ್ ನನ್ನ ಹತ್ತಿರವೇ ಇದ್ದಂತೆ ಭಾಸವಾಗುತ್ತಿದೆ. ಯಾಕೋ ಅವನು ನನ್ನನ್ನು ಗಮನಿಸುತ್ತಿದ್ದಾನೆ ಅನ್ನಿಸುತ್ತಿದೆ. ನನಗಾಗಿ ಹುಡುಕುತ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಇದು ನನ್ನ ಭ್ರಮೆಯೇ? ಅಕ್ಷತಾ ರೂಮಿಂದ ಮಹಡಿ ಇಳಿದು ಅಡುಗೆ ಮನೆಗೆ ಹೋಗುವಳು. ವನಜಾ, ಕಾಫಿ ಬೇಕು ಎಂದಷ್ಟೇ ಹೇಳಿ ಹಾಲ್ನಲ್ಲಿದ್ದ ಸೋಫಾ ಮೇಲೆ ಕುಳಿತುಕೊಳ್ಳುವಳು. ಕಾಫಿ ತಂದ ವನಜಾ, ಏನಿವತ್ತು ಇಷ್ಟು ಬೇಗ ಎದ್ದು ಸ್ನಾನ ಮುಗಿಸಿದ್ದೆ ಅಕ್ಷತಮ್ಮ? ಏನಾದರೂ ಕೆಲಸ ಇದೆಯಾ?
ಇವತ್ತು ಸುಮನ್ನ ಬರ್ಡೇ, ದೇವಸ್ಥಾನಕ್ಕೆ ಹೋಗಬೇಕು ಎಂದು ಹೇಳಿ ಕಾಫಿ ಹೀರುತ್ತಾ ಕುಳಿತ ಅಕ್ಷತಾಳನ್ನು ನೋಡಿ ವನಜ ಗಾಬರಿಯಾಗುವಳು. ತಿಳಿ ನೀಲಿ ಬಣ್ಣದ ಸೀರೆ ಹುಟ್ಟು ಗಂಧವನ್ನು ಹಣೆಗೆ ಹಚ್ಚಿಕೊಂಡು ಚಿಕ್ಕದೊಂದು ಪರ್ಸ್ ಹಿಡಿದು ನಾನು ಬರ್ತೀನಿ ವನಜ ಎಂದು ಹೊರಗಿದ್ದ ಚಪ್ಪಲಿಯನ್ನು ಹಾಕಿಕೊಂಡು ನಡೆದೇ ಹೋಗುವಳು ಅಕ್ಷತಾ. ದೇವಸ್ಥಾನದ ಮೆಟ್ಟಿಲು ಮುಟ್ಟಿ ನಮಸ್ಕರಿಸಿ ಗಣೇಶನ ದರ್ಶನ ಪಡೆದು ದೇವಸ್ಥಾನದ ಮೆಟ್ಟಿಲ ಮೇಲೆ ಕುಳಿತಿರಲು ಅವನಿಯಿಂದ ಫೋನ್ ಬರುವುದು. ಅಕ್ಷತಾ, ಹೀಗಿರುವೆ? ಸ್ವಲ್ಪ ದಿನದ ಮಟ್ಟಿಗೆ ನಾನು ಮಹೇಶ್ ಬೆಂಗಳೂರಿಗೆ ನಿನ್ನ ಬಳಿ ಬರುತ್ತಿದ್ದೇವೆ, ಮುಂದಿನ ವಾರದಲ್ಲಿ ಎನ್ನುವಳು. ಅವನಿಯ ಮಾತಿಗೆ ಖುಷಿಯಾದ ಅಕ್ಷತಾ ಒಮ್ಮೆಲೆ ಅಳುತ್ತಾ, ಪ್ಲೀಸ್ ಬಾ, ನಿನ್ನ ಹತ್ರ ತುಂಬ ಮಾತನಾಡಬೇಕು ಎಂದಾಗ, ಆಯ್ತು ಅಕ್ಷತಾ, ಅಳುವುದನ್ನು ನಿಲ್ಲಿಸು, ಇಷ್ಟು ಸೂಕ್ಷ್ಮ ಮನಸ್ಸಿನವಳಾಗಬೇಡ, ನನಗೂ ತುಂಬ ಮಾತನಾಡೋದಿದೆ, ಈಗ ಫೋನ್ ಇಡ್ತೇನೆ ಎಂದು ಫೋನ್ ಕಟ್ ಮಾಡಲು ಅಕ್ಷತಾ ಎಲ್ಲರನ್ನೂ ಒಮ್ಮೆ ನೆನಪಿಸಿಕೊಳ್ಳುವಳು. ಮಹೇಶ್, ಅವನಿ, ತಾನು, ಸುಮನ್ ನಾಲ್ವರು ಪಾರ್ಟಿ ಮಾಡುತ್ತಿದ್ದ ದಿನಗಳು, ನೈಟ್ ಔಟ್ ಮಾಡಿ ನೋಡುತ್ತಿದ್ದ ಸಿನಿಮಾಗಳು, ಎಲ್ಲರೂ ಸೇರಿ ತನ್ನ ಕಾಲೆಳೆಯುತ್ತಿದ್ದ ಕ್ಷಣಗಳನ್ನು ನೆನಪಿಸಿಕೊಂಡು ಮತ್ತೆ ಆ ಕ್ಷಣಗಳು ಮರಳಿ ಬರಬಾರದೆ ಎಂದು ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಳು. ಎಷ್ಟೊತ್ತಾದರೂ ಅಕ್ಷತಾ ಬರದೇ ಇದ್ದದ್ದನ್ನು ನೋಡಿ ವನಜ ಗಾಬರಿಯಾಗಿ ಮನೆಯ ಮುಂಬಾಗಿಲ ಮುಂದೆ ಕುಳಿತವಳಿಗೆ ಕಾರೊಂದು ಬಂದು ಗೇಟ್ ಮುಂದೆ ನಿಲ್ಲುವುದು. ಕಾರಿಂದ ಇಳಿದ ಯುವಕ, ಗೇಟ್ ತೆಗೆಯಿರಿ ಎಂದು ಹೇಳುತ್ತಾ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಪ್ರಜ್ಞೆ ತಪ್ಪಿ ಮಲಗಿದ್ದ ಅಕ್ಷತಾಳನ್ನು ಎತ್ತಿಕೊಂಡು ಒಳಗೆ ಬರುವನು. ಗಾಬರಿಯಲ್ಲಿ ವನಜ ಅಳಲು ಆರಂಭಿಸಿದರೆ ಆ ಯುವಕ ಅವಳನ್ನು ಸಮಾಧಾನಪಡಿಸಿ ಅಕ್ಷತಾಳನ್ನು ಸೋಫಾ ಮೇಲೆ ಮಲಗಿಸುವನು. ಬಿಸಿಲಿಗೆ ಹೀಗೆ ಆಗಿದೆ, ಗಾಬರಿಯಾಗಬೇಡಿ, ಸ್ವಲ್ಪ ನೀರು ಕೊಡ್ತೀರಾ ಎಂದ ಯುವಕನಿಗೆ ತರಾತುರಿಯಲ್ಲಿ ನೀರು ತಂದುಕೊಟ್ಟು ಅಕ್ಷತಾಳ ತಲೆ ಸವರಿ ಅಳುವಳು ವನಜ. ಸ್ವಲ್ಪ ನೀರನ್ನು ಅಕ್ಷತಾ ಮುಖದ ಮೇಲೆ ಚುಮುಕಿಸಿ ನಿಂತ ಯುವಕ ಅವಳ ಕಣ್ಣುಗಳ ಚಲನೆಯನ್ನು ಕಂಡು ಅವಳು ಎಚ್ಚರವಾಗುವುದನ್ನು ನೋಡುತ್ತಾ ನಿಲ್ಲುವನು. ಮೆಲ್ಲಗೆ ಎಚ್ಚರಗೊಂಡ ಅಕ್ಷತಾ ತನ್ನ ಎದುರು ನಿಂತ ಯುವಕನನ್ನು ನೋಡಿ ಅವನ ಕಣ್ಣುಗಳನ್ನು ನೋಡುತ್ತಾ, ಸುಮನ್ ಎಂದು ಕೂಗುವಳು. ನಾನೇ ಸುಮನ್, ನನ್ನ ಬಗ್ಗೆ ನಿಮಗೆ ಹೇಗೆ ಗೊತ್ತು? ನನ್ನ ನೋಡಿ ಗಾಬರಿ ಯಾಕೆ ಎಂದವನ ಮುಖ ನೋಡಿದ ವನಜಾಳಿಗೆ ಶಾಕ್ ಆಗುವುದು. ಅವನ ಮುಖದಲ್ಲಿನ ಆ ನೀಲಿ ಕಣ್ಣುಗಳು ಸುಮನ್ನ ಕಣ್ಣುಗಳಂತಿದ್ದವು. ಮೇಲಾಗಿ ಇವನ ಹೆಸರು ಸುಮನ್. ಯಾರೀತ? ಅಕ್ಷತಾಳ ಸ್ಥಿತಿಗೆ ಕಾರಣ ತಿಳಿದ ವನಜ ಅವಳನ್ನು ತಬ್ಬಿಕೊಂಡು ಅಳುತ್ತಾ, ಅಕ್ಷತಾ, ಸಮಾಧಾನ ಮಾಡ್ಕೊಮ್ಮ ಎಂದು ಮುಂದೆ ನಿಂತಿದ್ದ ಯುವಕನಿಗೆ ವನಜ ಹೋಗುವಂತೆ ಸನ್ನೆ ಮಾಡುವಳು. ಅವನ ಮನಸ್ಸು ಅವಳಿಗಾಗಿ ಚಿಂತಿಸುತ್ತಾ ಮೌನದಿಂದ ಅಲ್ಲಿಂದ ಹೊರಗೆ ಬಂದು ತನ್ನ ಮನೆಗೆ ಹೋದವನು ತಾನು ಬಿಡಿಸಿದ್ದ ಚಿತ್ರದ ಮುಂದೆ ನಿಲ್ಲುವನು. ಅವಳೇ ಇವಳು, ನನ್ನ ಅಂತರಂಗದಲ್ಲಿ ಬೆಸೆದುಕೊಂಡು ನನ್ನ ಭಾವನೆಗಳಿಗೆ ಕಲ್ಪನೆಯ ರೆಕ್ಕೆ ಅಂಟಿಸಿ ನನ್ನೊಂದಿಗೆ ನನ್ನ ಸಂಗಾತಿಯಾಗಿ ಸ್ಪಂದಿಸುತ್ತಿರುವ ಹೆಣ್ಣು ಅಕ್ಷತಾ. ನನ್ನ ಕುಂಚದಲ್ಲಿ ಅರಳಿ ನಗುತ್ತಿರುವ ನನ್ನ ಕಣ್ಣುಗಳಲ್ಲಿನ ಪ್ರತಿಬಿಂಬ ನನ್ನ ಅಕ್ಷತಾ. ಮೀನಾಕ್ಷಿ ಮಗ ಮೌನವಾಗಿ ಕುಳಿತಿರುವುದನ್ನು ನೋಡಿ, ಏನಾಯ್ತು ಪಾಪು, ಯಾವಾಗ ಬಂದೆ, ಎಲ್ಲೋ ಹೋಗಿದ್ದೆ ಎಂದು ಮಗನ ಬಳಿ ಬಂದು ಕುಳಿತುಕೊಳ್ಳುವರು. ಅಮ್ಮ, ನಾನಿವಳನ್ನು ನೋಡಿದೆ ಅಮ್ಮ, ಇವಳು ಇಲ್ಲೇ ಇದ್ದಾಳೆ, ಆ ಎದುರು ಮನೆಯಲ್ಲಿ, ನನ್ನ ಅಕ್ಷತಾ. ಮಗನ ಮಾತಿಗೆ ಅಚ್ಚರಿ ವ್ಯಕ್ತಪಡಿಸಿದ ಮೀನಾಕ್ಷಿ, ಯಾರು, ವನಜಮ್ಮನ ಮಗಳ? ನನಗೂ ಆ ಹುಡುಗಿಯನ್ನು ನೋಡಿದಾಗ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸಿತು, ಆದರೆ ತಕ್ಷಣಕ್ಕೆ ಗೊತ್ತಾಗಲಿಲ್ಲ. ಅಂತೂ ಈ ಚಿತ್ರದಲ್ಲಿರುವ ಹುಡುಗಿಗಾಗಿ ಊರೂರು ಸುತ್ತುತ್ತಿದ್ದೆ, ಸದ್ಯ ಸಿಕ್ಕಿದಳಲ್ಲ. ಇದು ನಿಜವೋ ಭ್ರಮೆಯೋ ಅಂತ ಅನಿಸ್ತಿದೆ ಪಾಪು, ಇದೆಲ್ಲ ಹೀಗೆ ಸಾಧ್ಯ ಎಂದು ಮಗನನ್ನೇ ನೋಡುವರು. ನನಗೆ ಗೊತ್ತಿತ್ತು ಅಮ್ಮ, ಇವಳು ನನ್ನ ಕಣ್ಣಿಗೆ ಬಿದ್ದೇ ಬೀಳುತ್ತಾಳೆ ಅಂತ, ಅದಕ್ಕೆ ಅಲ್ಲವೇ ಊರಿಂದ ಊರಿಗೆ ನನ್ನ ಸುತ್ತಾಟ. ಅಂತೂ ಇಷ್ಟು ಸನಿಹದಲ್ಲಿ ನಾನಿವಳನ್ನು ನೋಡುತ್ತೀನಿ ಅಂತ ಅಂದುಕೊಂಡಿರಲಿಲ್ಲ ಎಂದು ತನ್ನ ಹುಡುಕಾಟಕ್ಕೆ ಸಿಕ್ಕ ಪ್ರತಿಫಲಕ್ಕೆ ಸಂತೋಷ ಪಡುತ್ತಿದ್ದ ಸುಮನ್. ಹೋಗಲಿ ಬಿಡು ಪಾಪು, ಇವಳಿಗಾಗಿ ಎಷ್ಟು ಪರಿತಪಿಸುತ್ತಿದ್ದೆ. ಚಿತ್ರದಲ್ಲಿನ ಹುಡುಗಿಗಾಗಿ ನೀನು ಹುಡುಕುತ್ತಿದ್ದರೆ ನನಗೆ ದಿಗಿಲಾಗುತ್ತಿತ್ತು. ಏನಪ್ಪ ನನ್ನ ಮಗ ಹೀಗೆ ಅಂತ ಅವಳನ್ನು ಮಾತನಾಡಿಸಿದ ಎಂದ ಅಮ್ಮನ ಮಾತಿಗೆ ಸುಮನ್, ಅದು ಏನಾಯಿತು ಅಂದರೆ ಬೆಳಗ್ಗೆ ಅಕಸ್ಮಾತ್ ಆಗಿ ಎದುರು ಮನೆಯ ಪೋರ್ಟಿಕೋದಲ್ಲಿ ಅವಳನ್ನು ನೋಡಿದೆ. ನಂತರ ಅವಳನ್ನು ನೋಡೋಣ ಅಂತ ಹೋಗುವಷ್ಟರಲ್ಲಿ
ಅವಳು ಹೊರಗೆ ಹೊರಟಿದ್ದಳು. ಅವಳ ಹೋದ ದಿಕ್ಕನ್ನೇ ನೋಡುತ್ತಾ ನಿಂತಿದ್ದೆ. ಆಮೇಲೆ ಕಾರಿನಲ್ಲಿ ಹೊರಟೆ. ಅವಳು ದೇವಸ್ಥಾನದಲ್ಲಿದ್ದಳು. ಅವಳನ್ನು ಹತ್ತಿರದಿಂದ ನೋಡಿ ತುಂಬ ಖುಷಿಯಾಗಿ ಅಕ್ಷತಾ ಎಂದು ಕೂಗಿದೆ. ಆದರೆ ಅವಳು ನನ್ನ ನೋಡುತ್ತಲೇ ತಲೆ ತಿರುಗಿ ಬಿದ್ದಳು. ಈಗಷ್ಟೇ ಅವಳ ಮನೆಗೆ ಬಿಟ್ಟು ಬಂದೆ. ಹೌದೇ, ಏನಾಯ್ತು ಪಾಪು? ಗೊತ್ತಿಲ್ಲ. ಆದರೆ ಅವಳು ನನ್ನ ನೋಡಿ ಸುಮನ್ ಅಂತ ಕರೆದು ಅಳಲಾರಂಭಿಸಿದಳು. ಅದೇ ನನಗೆ ಆಶ್ಚರ್ಯ ಆಗಿದ್ದು. ಏನು ಹೇಳ್ತಿದ್ದಪ್ಪ? ವಿಚಿತ್ರ ಅನಿಸ್ತಿದೆ. ಒಮ್ಮೆ ಹೋಗಿ ನಾನು ನೋಡಿ ಬರಲೇ ಪಾಪು? ಬೇಡಮ್ಮ, ಈಗ ಬೇಡ. ತುಂಬ ಸಂಕಟ ಪಡುತ್ತಿದ್ದಳು. ಸುಮನ್ನ ಮನಸ್ಸು ಅವಳಿಗಾಗಿ ಚಡಪಡಿಸುತ್ತಿತ್ತು. ಏನ್ ವಿಚಿತ್ರ ಇದು? ಅವಳು ನಿನಗಾಗಿ, ಏನಿದರ ಮರ್ಮ ಎನ್ನುತ್ತಾ ಮೀನಾಕ್ಷಿ ಎದ್ದು ಹೋಗಿ ಎದುರು ಮನೆಯ ಕಡೆಗೆ ನೋಡುತ್ತಾ ನಿಲ್ಲುವರು. ಅವನಿ ತನ್ನ ಗಂಡನ ಬಳಿ ಬಂದು, ನಾನು ಅಕ್ಷತಾಗೆ ಫೋನ್ ಮಾಡಿದ್ದೆ. ನಿನ್ನ ನೋಡಲು ನಾವಿಬ್ಬರೂ ಬರ್ತೀವಿ ಅಂತ ಹೇಳಿದ್ದೀನಿ ಮಹೇಶ್. 5 ವರ್ಷವಾದರೂ ಇನ್ನೂ ಸುಮನ್ನ ನೆನಪಿನಿಂದ ಹೊರಬರದೆ ಒದ್ದಾಡುತ್ತಿದ್ದಾಳೆ. ಹೀಗೆ ಆದರೆ ಕಷ್ಟ. ನಾವು ಏನಾದರೂ ಮಾಡಲೇಬೇಕು. ಹಾಗೆ ಸುಮನ್ನ ಬಿಸ್ನೆಸ್ನಲ್ಲಿ ಮತ್ತೆ ಇವಳು ಇನ್ವಾಲ್ವ್ ಆಗುವಂತೆ ಮಾಡಬೇಕು. ಹೌದು, ಅವಳು ಬ್ಯುಸಿ ಆದಷ್ಟು ಹಳೆಯದನ್ನು ಮರೆಯಬಹುದು ಎಂದೇಳಿ ಅವನಿ ಮಗು ಎದ್ದ ಸದ್ದಿಗೆ ಹೊರಗೆ ಬರುವಳು. ಮಹೇಶ್ ತನ್ನ ಮೇಜಿನ ಮೇಲಿದ್ದ ಸುಮನ್ನ ಫೋಟೋ ನೋಡುತ್ತಾ ಕಳೆದ ದಿನಗಳಲ್ಲಿ ಸುಮನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಳ್ಳುವನು. ಆ ದಿನ ಪ್ರಕೃತಿಯ ವ್ಯಂಗ್ಯದ ಮಾತುಗಳು ಸುಮನ್ನನ್ನು ಕೆರಳಿಸಿದ್ದು ಎಷ್ಟೆಲ್ಲ ಬದಲಾವಣೆಗಳಿಗೆ ಕಾರಣವಾಯಿತು. ಆ ಸಂಜೆ ಪಂಕಜ್ನ ಎಂಗೇಜ್ಮೆಂಟ್ ಪಾರ್ಟಿ ಇದ್ದಿದ್ದರಿಂದ ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಮಾಡಿ 4 ಒಟ್ಟಾಗಿ ಪ್ರಕೃತಿ ಮನೆಗೆ ಹೋಗಿದ್ದು. ಪಾರ್ಟಿಗೆ ಕಾರುಣ್ಯ ಬಂದಿರುವುದನ್ನು ನೋಡಿ ಶಾಕ್ ಆಗಿದ್ದು. ಎಲ್ಲವೂ ಕಣ್ಮುಂದೆ ಬಂದು ನಿಲ್ಲುವುದು ಮಹೇಶ್ನಿಗೆ. ಪಾರ್ಟಿಯಲ್ಲಿ ಅಕ್ಷತಾ ಕಾರುಣ್ಯನ ನೋಡಿ ಖುಷಿಯಿಂದ ಮಾತನಾಡಲು ಹೋದರೆ ಅವಳನ್ನು ಇಗ್ನೋರ್ ಮಾಡಿದಂತೆ ವರ್ತಿಸಿದ ಅಮ್ಮನ ವರ್ತನೆಯಿಂದ ಬೇಸರವಾದರೂ ಸುಮ್ಮನಾಗುವನು ಸುಮನ್. ಅಕ್ಷತಾಳ ಪ್ರಶಾಂತ ಮುಖದಲ್ಲಿನ ಚೆಲುವಿನ ಒಳಪಿಗೆ ಪ್ರಕೃತಿಯ ಮನಸ್ಸು ತನ್ನ ಪ್ರಶಾಂತತೆಯನ್ನು ಕಳೆದುಕೊಳ್ಳುವುದು. ಬೇಕಂತಲೇ ಎಲ್ಲರ ಮುಂದೆ ವ್ಯಂಗ್ಯ ಮಾಡಿ ಅಕ್ಷತಾಳನ್ನು ಹಾಸ್ಯ ಮಾಡುವಳು ಪ್ರಕೃತಿ. ಪ್ರಕೃತಿಯ ವ್ಯಂಗ್ಯದ ಮಾತಿಗೆ ಕೋಪಗೊಂಡ ಸುಮನ್ ಎಲ್ಲರ ಮುಂದೆ ಪ್ರಕೃತಿಳಿಗೆ ಬೈದು ಅಕ್ಷತಾ ಜೊತೆಗೆ ಹೊರಗೆ ಬರುವನು. ಎಲ್ಲರ ಸಂಬಂಧಗಳನ್ನು ಅಂದೇ ತೊರೆಯಬೇಕೆಂದು ನಿರ್ಧರಿಸುವನು ಸುಮನ್. ಆದರೆ ಅಕ್ಷತಾಗೆ ತವರಿನ ಮೇಲೆ ಇದ್ದ ವ್ಯಾಮೋಹಕ್ಕೆ ಕಟ್ಟುಬಿದ್ದು ಅವಳು ಬಯಸಿದಾಗ ತಾಯಿ ಮನೆಗೆ ಹೋಗಲು ಅಡ್ಡಿ ಮಾಡದೆ ಸುಮ್ಮನಾಗುತ್ತಿದ್ದನು. ತಿಂಗಳ ಒಳಗೆ ಪಂಕಜ್ ಮತ್ತು ಪ್ರಕೃತಿಯ ಮದುವೆ ಅದ್ದೂರಿಯಾಗಿ ಜರುಗುವುದು. ಎಲ್ಲರಿಗೂ ಆಮಂತ್ರಣವಿದ್ದರೂ ಸುಮನ್ ಹೋಗದೆ ಅಕ್ಷತಾ ಮಾತ್ರ ಮದುವೆ ಶಾಸ್ತ್ರಗಳಲ್ಲಿ ಭಾಗಿಯಾಗಿ ಬರುವಳು. ತವರಿನಲ್ಲಿ ತನ್ನ ಬಗ್ಗೆ ಪ್ರೀತಿ ಕಾಳಜಿ ತೋರದ ಅಣ್ಣನನ್ನು ನೋಡಿ ಸಂಕಟ ಪಡುತ್ತಿದ್ದ ಮಗಳ ನೋಡಿ ಸುಬ್ರಹ್ಮಣ್ಯ, ಯಾವತ್ತೂ ಈ ಮನೆಗೆ ಬರಬೇಡಮ್ಮ. ನಿನ್ನ ನೋಡಬೇಕು ಎಂದರೆ ನಾನೇ ನಿನ್ನ ಮನೆಗೆ ಬರುತ್ತೇನೆ. ನಿನಗೆ ನಿನ್ನ ಗಂಡನಿಗೆ ಮರ್ಯಾದೆ ಕೊಡದ ಜಾಗಕ್ಕೆ ನೀನು ಬರಬಾರದು. ಹುಚ್ಚು ವ್ಯಾಮೋಹ ಬೇಡ. ನಿನ್ನ ಗಂಡನ ಜೊತೆ ಆರಾಮಾಗಿರುವುದನ್ನು ನೋಡು. ನಮ್ಮ ಚಿಂತೆ ನಿನಗೆ ಬೇಡ ಮಗಳೇ ಎಂದು ಎದೆಗರುಗಿಸಿಕೊಂಡು ಅಳುತ್ತಾ ಮಗಳನ್ನು ಬೀಳ್ಕೊಡುವರು. ಜಾನಕಿಗೆ ಸುಮನ್ನ ಮೇಲೆ ಅಸಮಾಧಾನ ಇದ್ದಿದ್ದರಿಂದ ಅವನ ಬಗ್ಗೆ ವಿಚಾರಿಸದೇ ಇದ್ದದ್ದು ಅಕ್ಷತಾಗೆ ನೋವುಂಟು ಮಾಡುವುದು. ಮತ್ತೆ ಅಕ್ಷತಾ ತವರು ಮನೆಗೆ ಸುಳಿಯಬಾರದೆಂಬ ಉದ್ದೇಶದಿಂದ ಇಷ್ಟವಿಲ್ಲದಿದ್ದರೂ ಪ್ರಕೃತಿ ತನ್ನ ಅತ್ತೆಯ ಮನೆಯಲ್ಲಿಯೇ ಉಳಿಯುವಳು. ಕೊನೆಗೂ ತವರಿನ ಸಂಬಂಧ ಅಕ್ಷತಾಗೆ ಮರೀಚಿಕೆಯಂತಾಗುವುದು. ಕೆಲವು ದಿನಗಳ ನಂತರ ಸುಮನ್ ಮಹೇಶ್ ಜೊತೆಗೆ ಮಾತನಾಡಿ ತನ್ನದೇ ಹೊಸ ಇಂಟೀರಿಯರ್ ಬಿಸ್ನೆಸ್ ಅನ್ನು ಬೆಂಗಳೂರಿನಲ್ಲಿ ಆರಂಭಿಸಲು ಪ್ಲಾನ್ ಮಾಡುವನು. ಈ ಬಿಸ್ನೆಸ್ಗೆ ಮಹೇಶ್ ಮತ್ತು ಅಕ್ಷತಾಳನ್ನು ಪಾರ್ಟ್ನರ್ ಆಗಿ ಮಾಡಿಕೊಳ್ಳುವನು. ಅವನ ಮೂಲ ಉದ್ದೇಶವೇ ಅಕ್ಷತಾಳನ್ನು ಬಿಸ್ನೆಸ್ ವುಮೆನ್ ಮಾಡುವುದಾಗಿತ್ತು. ದಿನಗಳು ಕಳೆದಂತೆ ಅಕ್ಷತಾಳನ್ನು ತನ್ನೊಡನೆ ಕಂಪನಿಯ ಮೀಟಿಂಗ್, ಬಿಸ್ನೆಸ್ ಈವೆಂಟ್ಸ್ ಎಂದು ಎಲ್ಲ ಕಡೆಗೂ ಕರೆದೊಯ್ಯಲು ಆರಂಭಿಸುವನು. ಈ ಮಧ್ಯೆ ವನಜಾ ಎಂಬ ಹೆಂಗಸನ್ನು ಮನೆಯ ನಿರ್ವಹಣೆಗೆಂದು ಗೊತ್ತು ಮಾಡುವನು. ತನ್ನ ಅಮ್ಮನಿಂದ ಅವಳ ಬಿಸ್ನೆಸ್ನಿಂದ ದೂರ ಉಳಿದ ಸುಮನ್ ತನ್ನ ವೆಸ್ಟ್ ಅಂಡ್ ವೆಸ್ಟ್ ರೆಸಾರ್ಟ್ಗಳ ನಿರ್ವಹಣೆಯಿಂದಲೂ ದೂರ ಉಳಿಯುವನು. ಹೆಚ್ಚು ಶೇರ್ಗಳನ್ನು ಹೊಂದಿದ್ದ ಕಾರುಣ್ಯಾಳ ಒಡೆತನದಲ್ಲಿದ್ದ ವೆಸ್ಟ್ ಅಂಡ್ ವೆಸ್ಟ್ನ ಆಡಳಿತ ಅವಳ ಇಚ್ಛೆಯಂತೆ ಮುಂದುವರಿಯುವುದು. ವರ್ಷದೊಳಗೆ ತನ್ನ ಹೊಸ ಬಿಸ್ನೆಸ್ನಿಂದ ಮತ್ತೆ ಹೆಸರುವಾಸಿಯಾದ
ಸುಮನ್ ಇಂಟೀರಿಯರ್ ಅಂಡ್ ಡಿಸೈನ್ ಕಂಪನಿ ಮಹೇಶ್ ಮತ್ತು ಅಕ್ಷತಾಳ ಸಹಾಯ ಹಸ್ತದಿಂದ ಮಂಚೂಣಿಯಲ್ಲಿ ನಿಲ್ಲುವುದು. ಮಹೇಶ್, ಅವನಿ ಮತ್ತು ಸುಮನ್, ಅಕ್ಷತಾ ನಾಲ್ವರು ಒಟ್ಟಾಗಿ ತಮ್ಮ ಬದುಕಿನ ಪಯಣವನ್ನು ಸಂತೋಷದಿಂದ ಕಳೆಯುತ್ತಿರಲು ಸುಮನ್ ಅಕ್ಷತಾಳ ಜೊತೆ ಬೆಂಗಳೂರಿನಲ್ಲಿ ಶಿಫ್ಟ್ ಆಗಲು ತಯಾರಿ ನಡೆಸುವನು. ಪ್ರೀತಿ ಇಲ್ಲದ ಸಂಬಂಧಗಳಿಗಾಗಿ ಪರಿತಪಿಸುವ ಅಕ್ಷತಾಳನ್ನು ಆದಷ್ಟು ದೂರ ಇಡುವುದು ಅವನ ಉದ್ದೇಶವಾಗಿತ್ತು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದು ನೆಲೆಸಿದ ಸುಮನ್ ಅಕ್ಷತಾ ತಮ್ಮ ಕೆಲಸದಲ್ಲಿ ಸಂಪೂರ್ಣರಾಗಿ ಮಗ್ನರಾಗಿ ತಮ್ಮ ಕಂಪನಿಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿದ್ದನ್ನು ಜ್ಞಾಪಿಸಿಕೊಂಡ ಮಹೇಶ್ ಕಣ್ಣಲ್ಲಿ ನೀರು ತುಂಬಿ ಗೆಳೆಯನ ಅಗಲಿಕೆಯ ನೋವನ್ನು ಹೆಚ್ಚಿಸುವುದು. ಅಷ್ಟರಲ್ಲಿ ಮಹೇಶ್ಗೆ ಜಾನಕಿಯಿಂದ ಫೋನ್ ಬರುವುದು. ಪಂಕಜ್ ಮತ್ತು ಪ್ರಕೃತಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ಅಳುವುದನ್ನು ಕೇಳಿ ಕೂಡಲೇ ಅವರು ಹೇಳಿದ ಆಸ್ಪತ್ರೆಗೆ ಹೋಗುವನು. ಕಾರಿನಲ್ಲಿ ಇಬ್ಬರೂ ಹೋಗುತ್ತಿದ್ದ ವೇಳೆ ಗೂಡ್ಸ್ ಲಾರಿ ಡಿಕ್ಕಿ ಹೊಡೆದು ಅಪಘಾತವಾಗಿತ್ತು. ಪಂಕಜ್ನಿಗೆ ಕೈಮೂಳೆ ಮುರಿದಿದ್ದರೆ ಪ್ರಕೃತಿಯ ಸ್ಥಿತಿ ಹೀನಾಯವಾಗಿತ್ತು. ಅವಳ 2 ಕಾಲುಗಳು ಮುರಿದಿತ್ತು. ಪ್ರಜ್ಞೆ ಬಂದ ಬಳಿಕ ತನ್ನ ಸ್ಥಿತಿಯನ್ನು ನೋಡಿಕೊಂಡು ಪ್ರಕೃತಿ ಹುಚ್ಚಿಯಂತೆ ಒಬ್ಬಳೇ ಏನೇನೋ ಮಾತನಾಡಿಕೊಂಡು ಅಳುತ್ತಿದ್ದಳು. ಅವಳ ಸ್ಥಿತಿಯನ್ನು ಯಾರೂ ನೋಡಲಾಗದೆ ಎಲ್ಲರೂ ಮೌನಕ್ಕೆ ಶರಣಾದರೆ ಪ್ರಕೃತಿಯ ಮನಸ್ಸು ಅವಳು ಮಾಡಿದ ಅನಾಹುತವನ್ನು ಅವಳಿಗೆ ನೆನಪು ಮಾಡಿ ಹಿಂಸಿಸಲಾರಂಭಿಸಿತ್ತು. ಬೆಂಗಳೂರಿನಲ್ಲಿದ್ದ ಅಕ್ಷತಾ, ಸುಮನ್, ಕಾರುಣ್ಯಾಳ ಆರೋಗ್ಯ ಹದಗೆಟ್ಟು ಮತ್ತೆ ಅಕ್ಷತಾಳ ಒತ್ತಾಯದ ಮೇರೆಗೆ ಇಬ್ಬರು ಹೈದರಾಬಾದ್ಗೆ ಬಂದ ದಿನಗಳಲ್ಲಿ ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂದು ಬೀಗುತ್ತಿದ್ದ ಕಾರುಣ್ಯ, ಸುಮನ್ ಬಿಸ್ನೆಸ್ ಉಸ್ತುವಾರಿ ಬಿಟ್ಟು ಹೋದ ಮೇಲೆ ಒಂದೊಂದೇ ರೆಸ್ಟೋರೆಂಟ್ಗಳು ಮುಚ್ಚುತ್ತಾ ಬಂದಿದ್ದವು. ಸಮಯದೊಂದಿಗೆ ಜಾರುತ್ತಿದ್ದ ವಯಸ್ಸು ಅವಳ ಆರೋಗ್ಯವನ್ನು ಹದಗೆಡಿಸಿತ್ತು. ವಿಷಯ ತಿಳಿದು ಸುಮನ್, ಅಕ್ಷತಾ ಹೈದರಾಬಾದ್ಗೆ ಬಂದಿಳಿದಿದ್ದರು. ಬಿಗುಮಾನ ಬಿಡದ ಕಾರುಣ್ಯ ಅಗತ್ಯಕ್ಕಿಂತ ಹೆಚ್ಚು ಅಕ್ಷತಾ ಬಳಿ ಮಾತನಾಡುತ್ತಿರಲಿಲ್ಲ. ಅವನಿಯ ಒತ್ತಾಯದ ಮೇರೆಗೆ ಅಕ್ಷತಾ ಅವಳ ಮನೆಯಲ್ಲಿಯೇ ಉಳಿಯುವಳು. ಅಕ್ಷತಾ ಬಂದಿರುವ ವಿಷಯ ತಿಳಿದು ಸುಬ್ರಹ್ಮಣ್ಯ ಮತ್ತು ಜಾನಕಿ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗಿ ಸತ್ಕರಿಸುವರು. ಪಂಕಜ್ ಅತ್ತೆ ಮನೆ ಸೇರಿರುವುದನ್ನು ತಿಳಿದು ವಯಸ್ಸಾದ ತಂದೆ ತಾಯಿಯನ್ನು ನೋಡಿ ಅಕ್ಷತಾ ದುಃಖ ಪಡುವಳು. ಪಂಕಜ್ ಮತ್ತು ಪ್ರಕೃತಿಳಿಗೆ ಅಕ್ಷತಾ ಬಂದಿರುವ ವಿಷಯ ತಿಳಿಯುವುದು. ಅಕ್ಷತಾಳಲ್ಲಿ ಆದ ಬದಲಾವಣೆ, ಅವಳ ಬೆಳವಣಿಗೆಯನ್ನು ತಿಳಿದು ಅಸೂಯೆ ಪಡುವ ಪ್ರಕೃತಿ ಅಂದು ತನ್ನ ಎಂಗೇಜ್ಮೆಂಟ್ನಲ್ಲಿ ಬೈದು ಅವಮಾನ ಮಾಡಿದ ಸುಮನ್ನ ಮುಖವನ್ನೊಮ್ಮೆ ನೆನೆದು ಕುದಿಯುವಳು. ಒಮ್ಮೆ ಇಬ್ಬರನ್ನು ನೋಡಬೇಕೆಂದು ಬಯಸಿದ ಪ್ರಕೃತಿ ಯಾವುದೋ ನೆಪ ಹೊಡ್ಡಿ ಅವನಿಯನ್ನು ನೋಡುವಂತೆ ಅವಳ ಮನೆಗೆ ಹೋಗುವಳು. ಬಾಗಿಲಲ್ಲಿ ನಿಂತವಳಿಗೆ ಸುಮನ್, ಅಕ್ಷತಾ ತುಂಬ ಸಂತೋಷದಿಂದ ಅವನಿಯ ಜೊತೆ ಹರಟುವುದು ಕಾಣುವುದು. ಅದನ್ನು ನೋಡಿ ಅವಳ ಕಣ್ಣು ಕೆಂಪಾಗುವುದು. ಗಂಡನ ಪ್ರೀತಿಯಲ್ಲಿ ಮಲ್ಲಿಗೆಯಂತೆ ಅರಳಿ ಸುವಾಸನೆ ಬೀರುತ್ತಿದ್ದ ಅಕ್ಷತಾಳ ನಗುಮುಖ ಅವಳ ಕಣ್ಣಲ್ಲಿ ಅಷ್ಟೊತ್ತುವುದು. ಕೋಪ, ಅಸೂಯೆ ಅವಳ ಅಂತರಂಗದಲ್ಲಿ ಮುಗಿಲೆದ್ದು ಅಲ್ಲಿ ನಿಲ್ಲಲಾರದೆ ನಿಂತಿರುಗುವಳು. ಪ್ರೀತಿಯ ಸುರಿಮಳೆಯಲ್ಲಿ ಮಿನುಗುತ್ತಿದ್ದ ಅಕ್ಷತಾಳ ಬಿಂಬ, ಅವಳ ಆ ನಿಲುವು ಪ್ರಕೃತಿಯನ್ನು ಪದೇ ಪದೇ ಕಾಡುವುದು. 1-2 ದಿನಗಳಲ್ಲಿ ಕಾರುಣ್ಯ ಅವರು ಸುಧಾರಿಸಿದ ತಕ್ಷಣ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲು ಸಿದ್ಧರಾಗುತ್ತಿದ್ದ ಸುಮನ್ ಮತ್ತು ಅಕ್ಷತಾ ಕೊನೆಯ ಬಾರಿ ಕಾರುಣ್ಯ ಅವರ ಬಂಗಲೆಯಿಂದ ಕಾರಲ್ಲಿ ಇಬ್ಬರು ಹೊರಟು ಮಹೇಶ್ ಮನೆಗೆ ಬರುತ್ತಿರುವಾಗ ಅಚಾನಕ್ಕಾಗಿ ವೇಗವಾಗಿ ಬಂದ ಗೂಡ್ಸ್ ಲಾರಿ ಸುಮನ್ನ ಕಾರಿಗೆ ಡಿಕ್ಕಿ ಹೊಡೆಯುವುದು. ಅಸೂಯೆಯ ಜ್ವಾಲೆಯಲ್ಲಿದ್ದ ಪ್ರಕೃತಿ ದುರ್ಬುದ್ಧಿಯಲ್ಲಿ ತನಗೆ ತಿಳಿದ ವ್ಯಕ್ತಿಯ ಮೂಲಕ ಸುಮನ್ ಮತ್ತು ಅಕ್ಷತಾ ಹೋಗುತ್ತಿದ್ದ ಕಾರಿಗೆ ಆಕ್ಸಿಡೆಂಟ್ ಮಾಡಿಸುವಳು. ಆ ಸಮಯದಲ್ಲಿ ತನ್ನ ಜೀವದಂತಿದ್ದ ಅಕ್ಷತಾಳನ್ನು ಕಾಪಾಡಿ ಸುಮನ್ ಅಪಘಾತಕ್ಕೆ ತುತ್ತಾಗುವನು. ಜೀವನ್ಮರಣದಲ್ಲಿ ಒತ್ತಾಡುತ್ತಿದ್ದರೂ ಅವನ ಕಣ್ಣುಗಳು ತನ್ನ ಹೆಂಡತಿಯ ಬಿಂಬವನ್ನು ಕಣ್ಣಲ್ಲಿ ತುಂಬಿಕೊಂಡು ರೋಧಿಸುವುದು. ಆ ಕ್ಷಣವು ಅವನ ಮನಸ್ಸು ತನ್ನ ಅಕ್ಷತಾಗಾಗಿ ಪರಿತಪಿಸುತ್ತಾ ತನ್ನ ಅಂತಿಮ ಕೋರಿಕೆಯೊಂದನ್ನು ವೈದ್ಯರಿಗೆ ತಿಳಿಸಿ ಕೊನೆ ಉಸಿರೆಳೆಯುವನು ಸುಮನ್. ಪ್ರಕೃತಿಯ ಅಸೂಯೆಯ ಜ್ವಾಲೆಗೆ ಸುಮನ್ ಆಹುತಿಯಾಗಿದ್ದ. ಯಾರಿಗೂ ತಿಳಿಯದ ಸತ್ಯವನ್ನು ತನ್ನ ಒಡಲಲ್ಲಿ ಅದುಮಿಟ್ಟು ಅಕ್ಷತಾಳ ಯಾತನೆಯನ್ನು ನೋಡಿ ಏನೂ ತಿಳಿಯದವಳಂತೆ ಆರಾಮದಾಯಕವಾಗಿ ಜೀವನ ಸಾಗಿಸುತ್ತಿದ್ದ ಪ್ರಕೃತಿಳಿಗೆ ದೇವರು ತಕ್ಕ ಶಿಕ್ಷೆಯನ್ನು ಕೊಟ್ಟು ಅವಳ ನೋವಿನ ಕ್ಷಣದಲ್ಲಿ ಅವಳು ಮಾಡಿದ ಪಾಪದ ಕೃತ್ಯವನ್ನು ನೆನಪು ಮಾಡಿದ್ದ. ಈಗ ತನ್ನೆರಡೂ ಕಾಲುಗಳನ್ನು ಕಳೆದುಕೊಂಡು ಹುಚ್ಚಿಯಂತೆ ಆರ್ಭಡಿಸುತ್ತಿದ್ದ
ಅವಳ ತೊದಲು ನುಡಿಗಳಲ್ಲಿ ಮುಚ್ಚಿಟ್ಟ ಸತ್ಯದ ಗಮಲು ಸ್ವಲ್ಪ ಸ್ವಲ್ಪವೇ ಅನಾವರಣಗೊಳ್ಳುತ್ತಿತ್ತು. ಮುಂದೊಂದು ದಿನ ಪೂರ್ಣ ಸತ್ಯ ಮನೆಯವರಿಗೆಲ್ಲ ತಿಳಿಯುವ ಸಮಯವನ್ನು ಆ ದೇವರೇ ನಿರ್ಧರಿಸಿಯಾಗಿತ್ತು. ಆದರೆ ಅದಕ್ಕೂ ಮೊದಲು ಪ್ರಕೃತಿಳಿಗೆ ಶಿಕ್ಷೆಯನ್ನು ಅನುಭವಿಸುವಂತೆ ಮಾಡಿದ್ದ ಆ ಭಗವಂತ. 5 ವರ್ಷಗಳಿಂದ ಸುಮನ್ ಇಲ್ಲದೆ ಅವನ ಅದಮ್ಯ ಪ್ರೀತಿಯ ಸಿಹಿ ನೆನಪುಗಳಲ್ಲಿ ತನ್ನನ್ನೇ ತಾನು ಮರೆಯುತ್ತಿದ್ದ ಅಕ್ಷತಾ ಇಂದು ಆಗುಂತಕನ ಕಣ್ಣುಗಳಲ್ಲಿ ಸುಮನ್ನ ಇರುವಿಕೆಯನ್ನು ಕಂಡು ಪ್ರಜ್ಞೆ ತಪ್ಪಿದಳು. ಅವಳು ಕಂಡಿದ್ದು ಅಪರಿಚಿತನಾದರೂ ಅವನ ಮೊಗದಲ್ಲಿನ ಆ ನೀಲಿ ಕಣ್ಣುಗಳಲ್ಲಿನ ಸುಮನ್ನ ಮೊಗ ಅಕ್ಷತಾಳನ್ನು ನೋಡಿ ಕಣ್ಣೀರ ಸುರಿಸಿತ್ತು. ಅದಕ್ಕೆ ಅಕ್ಷತಾಳ ಕಣ್ಣುಗಳೇ ಸಾಕ್ಷಿಯಾಗಿದ್ದವು. ಅಂದು ಅಪಘಾತವಾದಾಗ ಅಕ್ಷತಾಳನ್ನು ಆಲಂಗಿಸಿ ಕಾರ್ ಡೋರ್ ತೆಗೆದು ದೂಡಿದ್ದ ಸುಮನ್ ಅವಳೊಂದಿಗೆ ಕೆಳಗೆ ಉರುಳಿದ್ದಾಗ ಆ ಗೂಡ್ಸ್ ಲಾರಿ ಮತ್ತೊಮ್ಮೆ ಅವನ ಮೇಲೆ ಹಾದು ಹೋಗಿತ್ತು. ಎಚ್ಚರ ತಪ್ಪಿ ಬಿದ್ದಿದ್ದ ಅಕ್ಷತಾಳ ಮೊಗವನ್ನೇ ನೋಡುತ್ತಾ ಕಮ್ಮನೆಯ ಸುರಿಸುತ್ತಾ ತನ್ನ ಅಸಹಾಯಕತೆ ನೆನೆದು ಜೋರಾಗಿ ಕಿರುಚಲು ದಾರಿಯಲ್ಲಿ ಸಂಚರಿಸುತ್ತಿದ್ದವರು ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರು. ವಿಷಯ ತಿಳಿದು ಮಹೇಶ್ ಅವನೇ ಆಸ್ಪತ್ರೆಗೆ ದೌಡಾಯಿಸಿದ್ದರು. ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮನ್ನ ಪರಿಸ್ಥಿತಿ ಕೈಮೀರಿತ್ತು. ಅಂತರಂಗದಲ್ಲಿ ತಾನು ಬದುಕುವುದಿಲ್ಲ ಎಂಬ ಸತ್ಯ ತಿಳಿದಿದ್ದ ಸುಮನ್ ಕೊನೆಯ ಬಾರಿ ಅಕ್ಷತಾಳನ್ನು ನೋಡಲಾಗದೆ ಪರಿತಪಿಸುತ್ತಾ ಕಣ್ಮುಚ್ಚಿದ್ದನು. ಈ ದುರಂತವನ್ನು ಅರಗಿಸಿಕೊಳ್ಳಲಾಗದೆ ಮಗಳ ಸ್ಥಿತಿಯನ್ನು ಕಂಡು ಸುಬ್ರಹ್ಮಣ್ಯ ಹೃದಯಾಘಾತದಿಂದ ಅಸುನೀಗುವರು. ಅರೆಹುಚ್ಚಿಯಂತಾಗಿದ್ದ ಅಕ್ಷತಾಳನ್ನು ನೋಡಿದ ಕಾರುಣ್ಯ ಮಗನ ಸಾವಿಗೆ ನೀನೇ ಕಾರಣವೆಂದು ಎಲ್ಲರ ಮುಂದೆ ಕಿರುಚಾಡಿ ಮಗನಿಲ್ಲದ ನೋವನ್ನು ಹೊರಹಾಕಿ ಅಕ್ಷತಾಳೊಂದಿಗಿನ ನಂಟಿಗೆ ತಿಲಾಂಜಲಿ ಹಾಡಿ ತನ್ನ ದಾರಿ ತಾನು ಹಿಡಿಯುವಳು. ಜಾನಕಿ ಮಗಳ ಸ್ಥಿತಿ ನೋಡಿ ಅಂತಃಕರಣ ಮಿಡಿದು ಮಗಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುವರು. ಆರೋಗ್ಯ ಏರುಪೇರಾಗಿ ಪ್ರಜ್ಞಾಶೂನ್ಯಳಾಗಿ ಬೀಳುತ್ತಿದ್ದ ಅಕ್ಷತಾಳನ್ನು ಕಂಡು ಪ್ರಕೃತಿ ತನಗೇನೂ ಸಂಬಂಧವಿಲ್ಲವೆಂಬಂತೆ ಓಡಾಡಿಕೊಂಡಿರುತ್ತಿದ್ದದ್ದು ಜಾನಕಿಯ ಮನಸ್ಸಿಗೆ ನೋವುಂಟು ಮಾಡುವುದು. ಪಂಕಜ್ ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ತನ್ನ ಕೆಲಸದಲ್ಲೇ ಮಗ್ನನಾಗಿರುತ್ತಿದ್ದದ್ದು ಜಾನಕಿಗೆ ನುಂಗಲಾರದ ತೊತ್ತಾಗಿ ಪರಿಣಮಿಸಿದಾಗ ವಿಧಿಯಿಲ್ಲದೆ ಅವನೆಯ ಮನೆಗೆ ಅಕ್ಷತಾಳನ್ನು ಕಳುಹಿಸುವಳು. ತಿಂಗಳ ನಂತರ ತನ್ನ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡ ಅಕ್ಷತಾ ಸುಮನ್ನ ಬಿಸ್ನೆಸ್ ಅನ್ನು ಸಂಪೂರ್ಣವಾಗಿ ಮಹೇಶ್ಗೆ ವಹಿಸಿ ತಾನು ಬೆಂಗಳೂರಿಗೆ ಹಿಂತಿರುಗುವುದಾಗಿ ಮಹೇಶ್ ಬಳಿ ಕೇಳಿಕೊಳ್ಳುವಳು. ಮಹೇಶ್ ಮತ್ತು ಅವನಿ ವಿಧಿಯಿಲ್ಲದೆ ಅಕ್ಷತಾಳಿಗೆ ವನಜಾಳನ್ನು ಜೊತೆ ಮಾಡಿ ಕಳುಹಿಸಿಕೊಡುವರು. ಕೊನೆಯ ಬಾರಿ ತನ್ನವರಿದ್ದು ಇಲ್ಲದಂತೆ ಒಬ್ಬಂಟಿಯಾಗಿ ಸುಮನ್ನ ನೆನಪುಗಳೊಂದಿಗೆ ತನ್ನ ಮನೆ ಸೇರುವಳು. ಮಹೇಶ್ ಅಕ್ಷತಾಳ ಆರೋಗ್ಯದ ದೃಷ್ಟಿಯಿಂದ ತನ್ನ ಗೆಳತಿ ಶಾಲಿನಿ ನಡೆಸುತ್ತಿದ್ದ ಕಂಪನಿಗೆ ಅಕ್ಷತಾಳನ್ನು ಸೇರಿಸಿ ಅವಳ ದುಡಿಮೆಯಲ್ಲಿ ಅವಳು ಬದುಕುವಂತೆ ಮಾಡುವನು. ಆಗಲಾದರೂ ಜೀವನದ ಮೇಲೆ ಜಿಗುಪ್ಸೆ ಬಾರದೆ ಗಂಡನ ಅಗಲಿಕೆಯ ನೋವನ್ನು ಮರೆಯಲಿ ಎಂಬುವುದು ಅವನ ಉದ್ದೇಶವಾಗಿತ್ತು. ಆದರೆ ಅಕ್ಷತಾ ಕೆಲವು ದಿನ ಆರಾಮಾಗಿದ್ದರೆ ಕೆಲವು ದಿನ ಗಂಡನ ನೆನಪಲ್ಲಿ ಚಡಪಡಿಸುತ್ತಿದ್ದಳು. ಅವನು ನನಗಾಗಿ ಚಡಪಡಿಸುತ್ತಿದ್ದಾನೆ ಎಂದು ಏನೇನೋ ಮಾತನಾಡಿ ವನಜಾಳನ್ನು ಎದುರಿಸಿಬಿಡುತ್ತಿದ್ದಳು. ಆಗ ಮಹೇಶ್ ಅವನೇ ಫೋನ್ ಮಾಡಿ ಮಾತಾಡಿ ಅವಳನ್ನು ಸಮಾಧಾನಪಡಿಸುತ್ತಿದ್ದರು. ಹೀಗೆ ಸಾಗುತ್ತಿದ್ದ ಜೀವನದಲ್ಲಿ ಈಗ ಮತ್ತೊಬ್ಬ ಸುಮನ್ನ ಆಗಮನ. ಆ ನೀಲಿ ಕಣ್ಣುಗಳು ಬಚ್ಚಿಟ್ಟುಕೊಂಡಿದ್ದ ಸತ್ಯ. ಎಲ್ಲವೂ ಪ್ರಶ್ನಾರ್ಥಕವಾಗಿ ಕಾಣುವುದು ಅಕ್ಷತಾಳ ಮನದಾಳದಲ್ಲಿ. ಮುಸ್ಸಂಜೆಯಲ್ಲಿ ಮನೆಯ ದೀಪಗಳು ಬೆಳಗುತ್ತಿವೆ. ವನಜ ತುಳಸಿಯ ಬಳಿ ದೀಪವಿಟ್ಟು ತಿರುಗಲು ಎದುರಿಗೆ ನಿಂತಿದ್ದ ಕಾರನ್ನು ಗಮನಿಸುತ್ತಾಳೆ. ಅರೆ, ಅದೇ ವ್ಯಕ್ತಿಯ ಕಾರು. ಅಂದರೆ ಮೀನಾಕ್ಷಿ ಮನೆಯವನ ಅವನು. ಮುಂದೆ ಅಕ್ಷತಾ ಅವನನ್ನು ನೋಡಿದರೆ ಏನು ಗತಿ? ಮತ್ತೆ ಅವಳ ಆರೋಗ್ಯ ಹದಗೆಟ್ಟರೆ ಎಂದು ಯೋಚಿಸುತ್ತಿರುವಾಗಲೇ ಮೀನಾಕ್ಷಿ ವನಜಾಳನ್ನು ನೋಡಿ ಮನೆಯತ್ತ ಬರುವರು. ವನಜ, ನಿಮ್ಮ ಬಳಿ ಮಾತನಾಡುವುದಿದೆ, 1 ನಿಮಿಷ ಬಾಮ್ಮ ಇಲ್ಲಿ ಎನ್ನುವರು. ಹೊಸ ಮುಖ ಸುಮನ್ನ ಗುಂಗಿನಲ್ಲಿದ್ದವಳಿಗೆ ಮೀನಾಕ್ಷಿಯನ್ನು ನೋಡಿ ಹಾಗೇ ನಿಲ್ಲುವಳು. ಹೇಗಿದ್ದಾಳಮ್ಮ ನಿಮ್ಮ ಮಗಳು ಎಂದ ಮೀನಾಕ್ಷಿಯನ್ನೊಮ್ಮೆ ನೋಡಿದ ವನಜ, ಚೆನ್ನಾಗಿದ್ದಾಳೆ. ನಿಮ್ಮ ಮನೆ ಮುಂದೆ ನಿಂತಿರುವ ಕಾರು ಯಾರದ್ದು ಎನ್ನುವಳು. ನಮ್ಮ ಪಾಪುದು. ಯಾಕಮ್ಮ ಎನ್ನುವಳು ಮೀನಾಕ್ಷಿ. ಪಾಪು ಅಂದ್ರೆ ಎಂದ ವನಜಾಳ ಮಾತಿಗೆ ಮೀನಾಕ್ಷಿ ಮುಗಳ್ನಗೆ ಚೆಲ್ಲಿ, ನನ್ನ ಮಗ ಸುಮಂದು. ನಾನವರನ್ನು ಪಾಪು ಅಂತಲೇ ಕರೆಯುವುದು. ಬೇರೆಯವರ ಬಳಿ ಮಾತನಾಡುವಾಗಲೂ
ಹಾಗೆ ಬಾಯಿಗೆ ಬಂದು ಬಿಡುತ್ತೆ ಎಂದು ನಗುವಳು. ಈತನು ಸುಮನ್ನ ವಯಸ್ಸಿನವನೇ. ಅವರ ಅಮ್ಮನ ರೀತಿ ಬೆಳ್ಳಗಿದ್ದಾನೆ. ಆ ನೀಲಿ ಕಣ್ಣುಗಳು ಅವನ ಮುಖದಲ್ಲಿ ಎದ್ದು ಕಾಣುವಂತಿದೆ. ಅದಕ್ಕೆ ನಮ್ಮ ಅಕ್ಷತಾ ದಂಗಾಗಿರುವುದು ಎಂದು ಯೋಚಿಸುತ್ತಾ ನಿಂತ ವನಜಾಳನ್ನು ಅಲ್ಲಾಡಿಸಿದ ಮೀನಾಕ್ಷಿ, ಏನಾಯ್ತು, ಯೋಚನೆಯಲ್ಲಿ ಮುಳುಗಿಬಿಟ್ರಿ ಎನ್ನಲು, ವನಜ, ಏನೂ ಇಲ್ಲಮ್ಮ, ಮನೆಯೊಳಗೆ ದೀಪ ಹಚ್ಚಬೇಕು ಎಂದಾಗ, ಆಯ್ತಮ್ಮ, ನಾನು ಬರ್ತೀನಿ ಎಂದು ಮೀನಾಕ್ಷಿ ಅಲ್ಲಿಂದ ತೆರಳುವರು. ತೂಗುಯ್ಯಾಲೆಯಲ್ಲಿ ಕುಳಿತ ಅಕ್ಷತಾ ಬೆಳಗ್ಗೆ ಕಣ್ಮುಂದೆ ಬಂದು ನಿಂತಿದ್ದ ಆಗುಂತಕನ ಮುಖವನ್ನೊಮ್ಮೆ ನೆನಪು ಮಾಡಿಕೊಳ್ಳುವಳು. ಆ ಮುಖದಲ್ಲಿನ ಆ ನೀಲಿ ಕಣ್ಣುಗಳು ತನ್ನೊಂದಿಗೆ ಮಾತನಾಡಲು ತವಕಿಸುತ್ತಿತ್ತು. ಆ ಕಣ್ಣಲ್ಲಿ ಕಣ್ಣೀರು ಚಿಮ್ಮುತ್ತಿತ್ತು. ಅದು ನನ್ನ ಸುಮನ್ನೆ, ಅದು ನನ್ನ ಸುಮನ್ನೆ. ಮನಸ್ಸಿನ ಮೂಲೆಯಲ್ಲಿ ಮತ್ತೊಮ್ಮೆ ಆ ಕಣ್ಣುಗಳನ್ನು ಕಾಣಬೇಕೆಂಬ ತುಡಿತ ಹೆಚ್ಚಾಗಿ ಉಯ್ಯಾಲೆಯಿಂದ ಎದ್ದವಳೆ ಪೋಟಿಕೋಗಿ ಬಂದು ನಿಂತವಳಿಗೆ ಆವರಿಸಿದ್ದ ಕತ್ತಲೆಯಲ್ಲಿ ತನ್ನತ್ತ ನೋಡುತ್ತಾ ನಿಂತಿಹ ವ್ಯಕ್ತಿಯ ಚಹರೆ ಕಾಣಿಸದಿದ್ದರೂ ಅವನ ಉಸಿರಿನ ಸ್ಪರ್ಶ ತಂಗಾಳಿಯಲ್ಲಿ ಅವಳ ತಾಗಿ ಸಾಗಿತ್ತು. ಮುಂಜಾನೆಯ ಬೆಳಕು ಚಳಿಯೊಂದಿಗೆ ಸರಸವಾಡುತ್ತಿದ್ದರೆ ಬಿಸಿ ಬಿಸಿಯಾದ ಕಾಫಿಯನ್ನು ಕುಡಿದ ಮನಸ್ಸುಗಳಿಗೆ ಬೆಚ್ಚನೆಯ ಅನುಭೂತಿಯನ್ನು ನೀಡಿತ್ತು. ವನಜ ತಿಂಡಿ ರೆಡಿ ಮಾಡುತ್ತಿದ್ದರೆ ಇತ್ತ ಅಕ್ಷತಾ ಆಫೀಸ್ಗೆ ಹೋಗಲು ಸಿದ್ಧವಾಗಿ ತನ್ನ ರೂಮಿನಿಂದ ಕೆಳಗಿಳಿದು ಬರಲು ಕಾಲಿಂಗ್ ಬೆಲ್ ಸದ್ದಿಗೆ ವನಜ ಕೆಲಸ ಮಾಡುವುದನ್ನು ನೋಡಿ ತಾನೇ ಹೋಗಿ ಬಾಗಿಲು ತೆರೆಯುವಳು. ಬಾಗಿಲ ಮುಂದೆ ನಿಂತ ವ್ಯಕ್ತಿ ಸುಮನ್. ಅವನನ್ನು ನೋಡಿದ ಕೂಡಲೇ ಕ್ಷಣ ಸ್ತಬ್ಧವಾದ ಅವಳ ಎದೆ ಬಡಿತ ಮತ್ತೆ ಜೋರಾಗಿ ಬಡಿದುಕೊಳ್ಳಲಾರಂಭಿಸುವುದು. ಅವಳ ಮುಖದಲ್ಲಾದ ಬದಲಾವಣೆಯನ್ನು ಗುರುತಿಸಿದ ಸುಮನ್ ಕೂಡಲೇ ಅವಳನ್ನು ಹಿಡಿದುಕೊಂಡು ನಿಂತವನು, ಅಕ್ಷತಾ, ಮತ್ತೆ ನನ್ನ ನೋಡಿ ಗಾಬರಿಯಾಕೆ? ರಿಲ್ಯಾಕ್ಸ್, ನಾನು ನಿಮ್ಮ ಬಳಿ ಮಾತನಾಡಬೇಕು. ಈಗ ಹುಷಾರಾಗಿರುವೆಯಾ? ಒಂದೇ ಸಮನೆ ಮಾತನಾಡಿಸುತ್ತಾ ಅವಳನ್ನು ಹಿಡಿದು ನಿಂತಿದ್ದ ಅವನ ಕೈಗಳ ಸ್ಪರ್ಶ ಅವಳಿಗೆ ತನ್ನ ಸುಮನ್ನೇ ತನ್ನ ಹಿಡಿದು ನಿಂತಿರುವಂತೆ ಭಾಸವಾಗುವುದು. ಸುಮನ್ನಿಗೆ ಅಕ್ಷತಾ ಮತ್ತೆ ಎಚ್ಚರ ತಪ್ಪದಿದ್ದರೆ ಸಾಕು ಎಂದು ಅವಳ ಮುಂದೆ ಮಾತನಾಡಿಸುತ್ತಲೇ ಅವಳನ್ನು ಹಿಡಿದು ನಿಂತವನಿಗೆ ಅವಳು ಪರಸ್ತ್ರೀ ಎಂಬ ಭಾವನೆಯ ಬದಲಾಗಿ ಅವಳು ತನ್ನವಳು ಎಂಬ ಪರಿಕಲ್ಪನೆಯೇ ಹೆಚ್ಚಿತ್ತು. ಕಾಳಜಿಯ ಕೈಗಳ ಬೆಚ್ಚನೆಯ ಅನುಭೂತಿ ತನಗಾಗಿ ಮಿಡಿಯುವ ಹೃದಯ ತನ್ನ ಹರಸುತ್ತಾ ತನ್ನ ಮುಂದೆ ಬಂದು ನಿಂತಂತೆ ಕಂಡಿತ್ತು ಅಕ್ಷತಾಳಿಗೆ. ಬಾಗಿಲು ತೆರೆಯಲು ಹೋದವಳ ಸದ್ದು ಕೇಳದೆ ವನಜ ಅಡುಗೆ ಮನೆಯಿಂದ ಹೊರಬಂದು ಮುಂಬಾಗಿಲ ಮುಂದೆ ಬಂದರೆ ಆ ಅಪರಿಚಿತ ವ್ಯಕ್ತಿ ಸುಮನ್ ಅಕ್ಷತಾಳನ್ನು ಹಿಡಿದು ನಿಂತಿದ್ದ. ತಳಮಳಗೊಂಡ ವನಜ, ಅಕ್ಷತಮ್ಮ ಎಂದು ಕರೆದ ಕೂಡಲೇ ಸುಮನ್ ಅಕ್ಷತಾಳನ್ನು ಹಿಡಿದ ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡು ನಿಲ್ಲಲು ಅಕ್ಷತಾಳ ಕೈ ಹಿಡಿದ ವನಜಾಳಿಗೆ ಅವಳ ಕೈಗಳು ತಣ್ಣಗೆ ಕೊರೆಯುವುದರಿಂದ ಗಾಬರಿಯಾಗುವಳು. ತಕ್ಷಣ, ಅಕ್ಷತಮ್ಮ, ಒಳಗೆ ನಡೆಯಿರಿ ಎಂದು ಹೇಳುತ್ತಾ ಅಕ್ಷತಾಳನ್ನು ಒಳಗೆ ಕರೆದುಕೊಂಡು ಹೋಗಿ ಕೂರಿಸಿ ಬಾಗಿಲು ಮುಚ್ಚಲು ಬಂದವಳು ಸುಮನ್ನನ್ನು ಕೋಪದಿಂದ ನೋಡಿ, ಏನ್ ಬಂದಿದ್ದು ಎನ್ನುವಳು. ಅವಳ ವರ್ತನೆಯಿಂದ ವಿಚಲಿತನಾಗದ ಸುಮನ್, ಅಕ್ಷತಾಳನ್ನು ನೋಡಲು ಬಂದೆ ಎನ್ನುವನು. ದಯವಿಟ್ಟು ತೊಂದರೆ ಕೊಡಬೇಡಪ್ಪ, ಅವರಿಗೆ ಹುಷಾರಿಲ್ಲ ಎಂದೇಳಿ ಅವನ ಉತ್ತರಕ್ಕೂ ಕಾಯದೆ ಬಾಗಿಲನ್ನು ಹಾಕಿಕೊಳ್ಳುವಳು. ಏನೊಂದು ತಿಳಿಯದಂತಾದ ಸುಮನ್ ತಾನು ಹೀಗಾದರೂ ಮಾಡಿ ಅಕ್ಷತಾಳನ್ನು ಮಾತನಾಡಿಸಿಯೇ ತೀರಬೇಕು ಎಂದು ನಿರ್ಧರಿಸಿ ಅಲ್ಲಿಂದ ಕಾಲ್ ತೆಗೆಯುವನು. ಸೋಫಾ ಮೇಲೆ ಕುಳಿತಿದ್ದ ಅಕ್ಷತಾಳ ಬಳಿ ಬಂದ ವನಜ, ಗೊತ್ತು ಗುರಿ ಇಲ್ಲದವರನ್ನು ಹೆಚ್ಚು ಹೊತ್ತು ಮಾತನಾಡಿಸುತ್ತಾ ನಿಲ್ಲಬಾರದಮ್ಮ, ಕಾಲ ಸರಿಯಿಲ್ಲ ಎನ್ನುತ್ತಿರಲು ಶಾಲಿನಿಯಿಂದ ಅಕ್ಷತಾಳಿಗೆ ಫೋನ್ ಕಾಲ್ ಬರುವುದು. ವನಜ ಫೋನ್ ತೆಗೆದುಕೊಂಡವಳೆ ಅಕ್ಷತಾಳಿಗೆ ಕೊಡುವಳು. ಹಾಯ್ ಅಕ್ಷತಾ, ನಾನು ನಿಮ್ಮ ಮನೆಯ ದಾರಿಯಲ್ಲೇ ಬರುತ್ತಿದ್ದೇನೆ, ರೆಡಿಯಾಗಿರೋ, ನಿನ್ನ ನಾನೇ ಪಿಕ್ ಮಾಡ್ತೀನಿ ಎಂದೇಳಿ ಶಾಲಿನಿ ಫೋನ್ ಇಡುವಳು. ಇಷ್ಟು ದಿನ ನೆನಪುಗಳೊಂದಿಗೆ ನಲಗುತ್ತಿದ್ದವಳು ಈಗ ಎದುರಿಗೆ ಬಂದು ನಿಂತಿಹ ಸುಮನ್ನಿಂದ ಗೊಂದಲದಲ್ಲಿ ತನ್ನನ್ನೇ ತಾನು ಕಳೆದುಕೊಂಡಂತಾಗಿದ್ದಳು ಅಕ್ಷತಾ. ಅಕ್ಷತಾಳನ್ನು ಮಾತನಾಡಿಸುತ್ತಲೇ ಕೆಲಸ ಮಾಡುತ್ತಿದ್ದ ವನಜ ಆಫೀಸ್ಗೆಂದು ಅಕ್ಷತಾಳನ್ನು ತಯಾರಿ ಮಾಡಿಸಿ ಶಾಲಿನಿ ಬೇಗ ಬಂದರೆ ಸಾಕೆಂದು ತುದಿಗಾಲಿನಲ್ಲಿ ಕಾಯುತ್ತಿದ್ದಳು. 5 ನಿಮಿಷದಲ್ಲಿ ಬಂದ ಶಾಲಿನಿ ಅಕ್ಷತಾಳನ್ನು ಕರೆದುಕೊಂಡು ಆಫೀಸ್ಗೆ ಹೊರಡುವಳು. ಅಕ್ಷತಾ ಹೋದ ಕೂಡಲೇ ವನಜ ಮಹೇಶ್ಗೆ ಫೋನ್ ಮಾಡಿ ಇಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ತಿಳಿಸುವಳು. ವಿಷಯ ತಿಳಿದ ಮಹೇಶ್ ಈ ದಿನವೇ ಬೆಂಗಳೂರಿಗೆ ಹೊರಟು ಬರುವುದಾಗಿ ತಿಳಿಸಿ ಫೋನ್ ಇಡುವನು. ನೀಲಿ ಕಣ್ಗಳ ಸುಮನ್. ಮನಸ್ಸಲ್ಲೇ ಯೋಚಿಸುತ್ತಿದ್ದ ಮಹೇಶ್ಗೆ
ಅವನನ್ನು ನೋಡುವ ತವಕ ಹೆಚ್ಚಾಗುವುದು. ಇಷ್ಟಕ್ಕೂ ಈ ಸುಮನ್ ಯಾರು? ಇವನಿಗೆ ಹೀಗೆ ಅಕ್ಷತಾ ಗೊತ್ತು? ಅವಳಿಗೋಸ್ಕರ ಯಾಕೆ ಊರೂರು ಸುತ್ತುತ್ತಿದ್ದಾನೆ? ಅವನಿಗೂ ಇವಳಿಗೂ ಇರುವ ಸಂಬಂಧವಾದರೂ ಏನೋ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.